ಫ್ರೆಂಡ್ಸ್, ಇವತ್ತೊಂದು ಸ್ವೀಟ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಬೌಲಿಂದ ಒಂದು ಬೌಲು ಮೈದಾ, ಒಂದು ಬೌಲು ಶುಗರು, ಒಂದು ಲೋಟ ನೀರು, 2 ಸ್ಪೂನ್ ತುಪ್ಪ, ಫ್ಲೇವರಿಗೆ ಏಲಕ್ಕಿ ಪೌಡ್ರು ಮತ್ತು ಒಂದು ಶುಂಠಿ ಪೌಡ್ರನ್ನ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆನ ಇಟ್ಕೊಂಡಿನಿ. ಇದು ಪಾಕಕ್ಕೆ. ಈಗ ನಾವು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಮೈದಾ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಶುಗರ್ ತೊಗೋಬೇಕು. ಅದಕ್ಕೀಗ ಒಂದು ಲೋಟ ನೀರನ್ನ ಸೇರಿಸಿ ಚೆನ್ನಾಗಿ ಒಂದು ಎಳೆ ಪಾಕ ಬರೋ ಥರ ಕುದಿಸ್ಕೋಬೇಕು. ಇದು ಜಲ್ದಿ ಹಿಡಿದಿಟ್ಟಂಥ ಮೈದಾ ಹಿಟ್ಟು ಒಂದು ಬೌಲು ತೊಗೊಂಡಿದ್ದೀನಿ. ಈ ಬೌಲಿಗೆ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ನಾವು ಇಲ್ಲಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇದಕ್ಕೀಗ 1 ಸ್ಪೂನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. 1ರಿಂದ 2 ಸ್ಪೂನು. ಅದು ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು. ನೀರು ಆ್ಯಡ್ ಮಾಡಿ ನೀಟಾಗಿ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು ಇದನ್ನು. ಇಲ್ಲಿ ನೋಡಿ, ನಾನು ಒಂದು ತುಪ್ಪ ಮತ್ತು ಮೈದಾ ಹಿಟ್ಟು ಹಾಕಿ ಒಂದು ಪೇಸ್ಟ್ ಟೈಪು ಮಾಡ್ಕೋತಾ ಇದ್ದೀನಿ. ಇದು ಈಗ ಇಲ್ಲಿ ಒಂದು ಎಳೆ ಪಾಕ ಇದು ಆಗಿದೆಯಲ್ಲ, ಅದಕ್ಕೆ ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಪಾಕ ಕುದೀತಾ ಇದೆ. ಈಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಸ್ವೀಟಿಗೆ. ನಾವು ಕಲಿಸ್ಕೊಂಡಿದ್ದೀವಲ್ವ, ಈಗ ಇದನ್ನು ನಾವು ಚಪಾತಿ ಉಜ್ಕೋಬೇಕೀಗ. ಇದನ್ನು ಈ ಥರ ಉಜ್ಕೋಬೇಕು. ನಾವು ತುಂಬ ತೆಳ್ಳಗೆ ಉಜ್ಜಂಗಿಲ್ಲ, ಮೀಡಿಯಮ್ ಆಗಿ ಉಜ್ಕೊಳ್ಳೋಣ. ನೋಡಿ, ಈ ಥರ ಉಜ್ಕೊಂಡು ಇದನ್ನು ನಾವು ಸೈಡಿಗೆ ಇಟ್ಕೊಂಡ್ಬಿಡೋಣ ಪ್ಲೇಟಲ್ಲಿ. ನೋಡಿ, ಈ ಥರ ನಾವೀಗ ಎಲ್ಲನೂ ಹಂಗೆ ಉಜ್ಕೋಬೇಕು. ಎಲ್ಲ ಚಪಾತಿನ ಈ ಥರ ಉಜ್ಕೊಂಡು ಚಪಾತಿ ಮೇಲೆ ನಾವು ಕಲಸಿಟ್ಕೊಂಡಿದ್ದೀವಲ್ಲ ಮೈದಾ ಮತ್ತು ತುಪ್ಪನ ಈ ಥರ ಇದ್ರ ಮೇಲೆ ಹಾಕಬೇಕು. ಹಾಕಿ ಇದನ್ನು ಸವರಬೇಕು. ಈಗ ನಾನು ಏನಕ್ಕೆ ಈ ಥರ ಮಾಡ್ತಿದ್ದೀನಿ ಅಂದರೆ, ನಾವೀಗ ತಾಜಾ ಸ್ವೀಟ್ ಮಾಡ್ತಿದ್ದೀವಲ್ವ, ಅದು ಒಂಥರ ಪದರ ಬರಬೇಕು. ಅದಕ್ಕೆ ನಾನು ಈ ಥರ ಮಾಡ್ತಿದ್ದೀನಿ. ನೋಡಿ, ಈ ಥರ ಈಗ ಈ ಥರ ಮಾಡಿಬಿಟ್ಟು ಈಗ ಇದನ್ನೀಗ ನಾವು ರೋಲ್ ಮಾಡಬೇಕೀಗ. ನೋಡಿ, ಈ ಥರ ರೋಲ್ ಮಾಡ್ಕೊತ ಬರಬೇಕು. ಫುಲ್ ಗಟ್ಟಿ ಮಾಡಬಾರ್ದು, ಉದ್ದ ಮಾಡಬೇಕು. ಇದೊಂದು ನೈಫ್ ತಗೊಂಡು, ಚಾಕು ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವ, ಈ ಥರ ಕಟ್ ಮಾಡ್ಕೋಬೇಕು. ಇದನ್ನು ಈಗ ನಾನು ಒಂದು ಸೈಡಿಗೆ ಒಂದು ಪ್ಯಾನ್ನ ಇಡ್ತೀನಿ. ಈಗ ಅದು ಎಣ್ಣೆ ಇಡ್ತೀನಿ, ಅದರಲ್ಲಿ ಬಿಸಿ ಆಗಬೇಕು ಆ ಎಣ್ಣೆ ಬಿಸಿ ಆದಾಗ ಇದನ್ನು ಅದರಲ್ಲಿ ಪ್ರೆಸ್ ಮಾಡಿ ಈ ಥರ ಸ್ವೀಟ್ನ ರೆಡಿ ಮಾಡಿಕೊಂಡು ನಾವು ನೋಡಿ, ಈ ಥರ ಪದ್ರ ಕಾಣಿಸ್ತಿರ್ಬೇಕು. ಅದು ಓಪನ್ ಆದಾಗ ನೀಟಾಗಿ ಆಯಿಲಲ್ಲಿ ನಾವು ಇಡ್ತೀವಲ್ವ, ಆವಾಗ ಅದು ನೀಟಾಗಿ ಓಪನ್ ಆಗುತ್ತೆ. ಓಕೆನಾ? ಈ ಥರ ಈಗ ಎಣ್ಣೆಯಲ್ಲಿ ಕರಿಯೋದನ್ನು ತೋರಿಸ್ತೀನಿ. ಪ್ಯಾನ್ ಇಟ್ಟಿದ್ದೀನಿ, ಇದಾಗಲೇ ಬಿಸಿ ಆಗಿದೆ. ಇದಕ್ಕೀಗ ಆಯಿಲ್ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಆಗಲೇ ಆಯಿಲು ಸೇರಿಸ್ಕೊಂಡಿದ್ದೀನಿ. ಈಗ ಬಿಸಿ ಆಗೋ ಅಷ್ಟರಲ್ಲಿ ನಾವು ಸ್ವೀಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಹಾಕೋತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಈಗ ನಾನು ಎಣ್ಣೆಯಲ್ಲಿ ಹಾಕಿದ್ದೀನಲ್ವ, ಈ ಥರ ಈಗ ಪದ್ರ ಕಾಣ್ತಿದೆಯಲ್ವ. ಇನ್ನು ನೀಟಾಗಿ ಫ್ರೈ ಆದರೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಇದಾದ ತಕ್ಷಣ ಅದರಲ್ಲಿ ಎಣ್ಣೆಯಲ್ಲಿ ಹಾಕೋಣ. ನೋಡಿ ಫ್ರೆಂಡ್ಸ್, ಇದಾಗಲೇ ರೆಡಿ ಆಗಿದೆ. ಈಗ ಇದನ್ನು ನಾವು ತೆಗೆದು ಡೈರೆಕ್ಟಾಗಿ ಪಾಕದಲ್ಲಿ ಹಾಕೋಣ. ಫ್ರೆಂಡ್ಸ್, ಸ್ವೀಟ್ ರೆಡಿಯಾಗಿದೆ. ನೀವೂ ಒಂದ್ಸರಿ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.